ಈಗ ವೈಲ್ಡ್ ಕಾರ್ಡ್ ಎಂಟ್ರಿಗಳು ತುಂಬಾನೇ ವೈಲ್ಡ್ ಆಗಿದ್ದಾರೆ. ಎಲ್ಲರೂ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಗೇಮ್ ನೋಡಿ ಅರ್ಥ ಮಾಡ್ಕೊಂಡಿದ್ದಾರೆ. ಯಾರ್ಯಾರಿಗೆ ಏನೇನ್ ಮಾಡ್ಬೇಕು ಒಳಗಡೆ ಹೋಗಿ ಅನ್ನೋದನ್ನು ಕೂಡ ಕರೆಕ್ಟ್ ಆಗಿ ವೇದಿಕೆ ಮೇಲೆ ಹೇಳಿದ್ರು ಅವರು. ಈಗ ಆಲ್ರೆಡಿ ರಘು ಅವರು ಆರ್ಭಟ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿದ್ರ ನೀವು ಪ್ರೋಮೋ? ಅಶ್ವಿನಿ ಮತ್ತೆ ರಘು ಅವ್ರ ವಿರುದ್ಧ ದೊಡ್ಡ ಜಗಳನೇ ಆಗುತ್ತೆ. ಸೊ ಯಾರಿಲ್ಲಿ ವಿಲ್ಲನ್ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಏನ್ ಅನ್ನಿಸ್ತು ನಿಮ್ಗೆ ಅದನ್ನ ನೋಡಿದಾಗ? ವೈಲ್ಡ್ ಕಾರ್ಡ್ಗಳು ಏನಾದ್ರು ಟ್ವಿಸ್ಟ್ ಕೊಡ್ತಾರಾ? ಜಾಹ್ನವಿ ಮತ್ತೆ ಅಶ್ವಿನಿಗೆ ಮಾರಿ ಹಬ್ಬ ಕಾದಿದ್ಯಾ ಅಂತ? ಸಿ ಆನೆಸ್ಟ್ಲಿ ಜಂಟಿ ಒಂಟಿ ಅನ್ನೋ ಡಿವಿಷನ್ ಇಲ್ಲ ಅಂದಿದ್ರೆ ಫಸ್ಟ್ ವೀಕೆ ಈ ಆಟ ಎಲ್ಲ ಶುರು ಆಗಿರೋದು. ಪವರ್ ಗೇಮ್ ಇದ್ದಿದ್ರಿಂದ ನಮ್ಮ ಕೈ ಕಟ್ ಹಾಕಿದ್ದಿದ್ರಿಂದ ನಾವು ಹೆಚ್ಚಿಗೆ ಏನು ಮಾಡೋದಕ್ಕಾಗಲಿಲ್ಲ. ಈಗ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಟ್ಟವ್ರಿಗೆ ದಾರಿ ಸುಲಭ ಆಗಿದೆ. ಯಾಕಂದರೆ ಕಷ್ಟಗಳನ್ನ ನಾವು ದಾಟ್ಬಿಟ್ಟು ಹೊರಗೆ ಬಂದುಬಿಟ್ಟಿದ್ದೀವಿ. ಅವ್ರದ್ದು ಏನಿದ್ರು ಆಲ್ರೆಡಿ ಆಟಗಳನ್ನ ನೋಡಿದ್ರಿಂದ ಈ ವ್ಯಕ್ತಿತ್ವ ಹಿಂಗೆ ಜನರಿಗೆ ಇವ್ರ ಬಗ್ಗೆ ಪಾಸಿಟಿವ್ ಇದೆ, ಇವ್ರ ಬಗ್ಗೆ ನೆಗೆಟಿವ್ ಇದೆ, ಇವರು ವರ್ಕೇ ಆಗಲ್ಲ ಮನೆಯಲ್ಲಿ ಅನ್ನೋ ಕ್ಲಾರಿಟಿ ಇದೆ. ಹೋದವರು ಟಾರ್ಗೆಟ್ಸ್ ಯಾರು ಅಂತ ಕ್ಲಿಯರ್ ನೋಟ್ ಇಟ್ಕೊಂಡು ಹೋಗಿರ್ತಾರೆ. ಇವ್ರು ನಮ್ಮ ಟಾರ್ಗೆಟು, ಇವ್ರನ್ನ ಕಿಚಾಯಿಸ್ಬೇಕು, ಇವ್ರನ್ನ ಟ್ರಿಗರ್ ಮಾಡಬೇಕು, ಇವ್ರ ಜೊತೆ ಚೆನ್ನಾಗಿರ್ಬೇಕು ಅಂತ. ಇಟ್ಸ್ ಟೋಟಲಿ ಒಂದು ಕ್ಯಾಲ್ಕುಲೇಟಿವ್ ಮೂವ್. ಆ್ಯಂಡ್ ರಘು ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಅಂತ ಅನ್ನಿಸ್ತಾರೆ. ಫಿಸಿಕ್ ವೈಸ್ ಅಷ್ಟೇ ಅಲ್ಲ, ಡಿಸಿಷನ್ ಮೇಕಿಂಗ್ ವೈಸ್ ಕೂಡ ಸ್ಟ್ರಾಂಗ್ ಅಂತ ಅನ್ನಿಸ್ತಾರೆ. ಆ ಥರ ಒಂದು ವ್ಯಕ್ತಿತ್ವ ಮನೆಗೆ ಬೇಕಿತ್ತು. ಯಾಕಂದರೆ ಸುದಿ ಅವ್ರು ಇರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಇನಿಷಿಯಲಿ. ಬಟ್ ಅವರು ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕೆ ಆಪೋಸಿಟ್ ಆಗಿಬಿಟ್ರು. ಈಗ ಅಂಥ ಒಂದು ಸ್ಟ್ರಾಂಗ್ ಕಂಟೆಂಡರೇ ಇಲ್ಲ. ಬರೀ ಸುಮ್ಮನೆ ಮೈಂಡ್ ಗೇಮ್ ಮಾಡಿಕೊಂಡು ಮ್ಯಾನಿಪುಲೇಷನ್ ಮಾಡಿಕೊಂಡು ಆ ಕಡೆದು ಈ ಕಡೆದು ಆ ಕಡೆ, ಅದು ಒಂಥರ ಆ ವ್ಯಾಲ್ಯೂನ ಡೌನ್ ಮಾಡಿಬಿಡತ್ತೆ. ಈ ಥರ ಒಂದು ಕಂಟೆಂಡರ್ ಡೇ 1 ಇಂದ ಇದ್ದಿದ್ರೆ ಆಟ ಆ್ಯಕ್ಚುಲಿ ಎಲ್ರಿಗೂ ಮಜಾ ಕೊಟ್ಟಿರೋದು. ಈಗ ಐ ಥಿಂಕ್ ಐಮ್ ಶ್ಯೂರ್ ದೇರ್ ವಿಲ್ ಬಿ ಟ್ವಿಸ್ಟ್ಸ್ ಅಂಡ್ ಟರ್ನ್ಸ್. ಆ್ಯಂಡ್ ಐ ಹೋಪ್ ಅಶ್ವಿನಿ ಅವರು ಅವ್ರ ತಪ್ಪನ್ನು ತಿದ್ದುಕೊಂಡು ಸರಿ ರೀತಿ ಆಡಿದ್ರೆ ಅವರು ಕೂಡ ಒಳ್ಳೆ ಕಂಟೆಂಡರ್.